ಇಷ್ಟೊಂದು ಗ್ರ್ಯಾಂಡ್ ಆಗಿ ಶಾರದಾ ಪೂಜೆ ನಡೀತಿರೋದು ಎಲ್ಲಂತಾದ್ರೂ ಗೊತ್ತಾ? ಕನ್ನಡದವರಿಗೆ ಹಾಯ್, ಇಂಗ್ಲಿಷ್ನವರಿಗೆ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಕಾರ್ಮಾಸ್ ಬಾಸ್. ಇವತ್ ನಾವು ಕೆಲಸ ಮಾಡೋ ಜಾಗದಲ್ಲಿ ಶಾರದಾ ಪೂಜೆ. ಯೂಶುವಲಿ ಬೇಗ ಹೇಳೋನು ಅವತ್ತಿನ್ನೂ ಬೇಗ ಎದ್ದು ಕೆಲ್ಸಕ್ಕೆ ಬರ್ಬೇಕಾದ್ರೆ ಶಾರದಾ ಪೂಜೆ ತಯಾರಿ ಬಹಳ ವೇಗವಾಗಿ ನಡೀತಾ ಇತ್ತು. ಇವತ್ ಎಲ್ಲರ ಮುಖದಲ್ಲೂ ಮಂದಹಾಸ, ಎಲ್ಲರ ಮುಖದಲ್ಲೂ ನಗು, ಕಳೆ. ಸೌಭಾಗ್ಯದ ಸಿರಿದೇವತೆಯಾದಂತಹ ಶಾರದೆಯನ್ನು ಸಿಂಗರಿಸಿ ಅದರ ರಸಾನುಭೂತಿಯನ್ನು ಪಡೆಯಲು ಎಲ್ಲರೂ ಕಾತುರತೆಯಿಂದ ಕಾಯುತ್ತಿದ್ರು. ಎಲ್ಲ ಕೆಲಸಗಳು ಬಹಳ ವೇಗವಾಗಿ ನಡೆಯುತ್ತಿತ್ತು. ಪಂಚಗಜ್ಜಾಯ ತುಂಬುವ ಕೆಲಸ, ತಳಿರು ತೋರಣ ಕಟ್ಟುವ ಕೆಲಸ, ದೀಪಕ್ಕೆ ಬತ್ತಿ ಹಾಕುವ ಕೆಲಸ, ಸ್ಕ್ರೀನ್ ವಿಜುವಲ್ ಸೆಟ್ ಮಾಡುವ ಕೆಲಸ, ರಂಗಾವಲ್ಲಿಯ ಶೃಂಗಾರದ ಕೆಲಸ, ಹಂಚಿಕೆಗಾಗಿ ಪ್ರಸಾದ ತುಂಬುವ ಕೆಲಸ, ದೈಹಿಕ ಪರಿಶ್ರಮದ ಕೆಲಸ, ನಾಜೂಕಿನ ನಡತೆಯನ್ನು ಬೇಡುವ ಕೆಲಸ. ಇದೆಲ್ಲ ಕೆಲಸಗಳು ಮುಗಿತಾ ಇದ್ದ ಹಾಗೆ ಭಜನೆ ಶುರುವಾಯಿತು. भवभयापहं स्वामी बाहुकाहं भुवनमोहनं स्वामी भूतिभूषणं गवरवाहनं स्वामी दिव्यवारणं हरिहरात्मजं स्वामी देवमाश्रये. वन्दने बहಳ ದೂರದಿ ಭವಸಾಗರ ತಿರುಗಿ ನಿಂದನೆ ನಿನ್ನ ತೀರದಿ. ವಂದನೆ ಬಹಳ ದೂರದಿ ಭವಸಾಗರ ತಿರುಗಿ ನಿಂದನೆ ನಿನ್ನ ತೀರದಿ. ಇದೆಲ್ಲ ಆಗ್ಬೇಕಾದ್ರೆ ಪೂಜೆ ಮಾಡ್ಲಿಕ್ಕೆ ಭಟ್ರು ಬಂದ್ರು. ಅದ್ದೂರಿಯಾಗಿ ಪೂಜೆಯೂ ನಡೀತು. ಅಥವಾ ಏನೋ ಒಂದು ನಾವು ಹೊಟ್ಟೆಪಾಡಿಗೋಸ್ಕರವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಂತ ಭಾವನೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರ್ಲಿಕ್ಕೆ ಕೂಡುದು ಅಂತ ಹೇಳಿದ್ದಾರೆ. ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೋ ಅದು ಪ್ರತಿಯೊಂದು ಕೆಲಸದ ಮೇಲೆ ಜಗತ್ತಲ್ಲಿ ಪೂಜೆ ಅಂತ ಹೇಳಿದ್ದಾರೆ. ಬರೀ ನಮ್ಮದು ಇದು ಮಾತ್ರ ಪೂಜೆ ಅಲ್ಲ, ನಾವು ಮಾಡತಕ್ಕಂಥ ದಿನನಿತ್ಯದಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು, ನಾವು ಕೆಲಸ ಕಾರ್ಯಗಳು ಮಾಡುವಂಥವನಿಗೆ ಕೆಲಸ ಕಾರ್ಯಗಳು. ಆಮೇಲೆ ಬಂದಿದ್ದವರಿಗೆಲ್ಲ ಪ್ರಸಾದ ವಿತರಣೆಯ ನಂತರ ಅನ್ನಪ್ರಸಾದ ವಿತರಣೆಯೂ ನಡೀತು. ಗ್ರೂಪ್ ಫೋಟೋದೊಂದಿಗೆ ಕಾರ್ಯಕ್ರಮವು ಮುಗಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.